ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾನಿವಾಗ ನಿಶುಗೆ ಯಾವ ರೀತಿ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದೆ ಅನ್ನೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಿದ್ದೀನಿ. ತುಂಬ ಜನ ನ್ಯೂ ಮಾಮ್ಸ್ಗೆ ಇದು ಹೆಲ್ಪ್ ಆಗ್ಬೋದು. ನಾನು ಮಾಡಿರುವಂಥದ್ದು ಅಂದರೆ ಯಾವ ರೀತಿ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿದೆ, ನಿಶುಗೆ ಹಾಲು ಕುಡಿಸೋದು ನಿಲ್ಲಿಸಿದೆ. ನೀವು ಅದನ್ನು ಟ್ರೈ ಮಾಡಿ ನೋಡಿ. 100% ನಿಮಗೆ ಬ್ರೆಸ್ಟ್ ಸ್ವಲ್ಪನೂ ನೋವು ಬರೋದೇ ಇಲ್ಲ. ಸೊ ನೀವು ಯಾವುದೇ ಥರ ಹಾಸ್ಪಿಟಲ್ಗೆ ಹೋಗಿ ಮೆಡಿಷನ್ ಆಗಿರ್ಬೋದು, ಇಲ್ಲ ಪೇನ್ ಇಂಜೆಕ್ಷನ್ ಆಗಿರ್ಬೋದು, ಅದು ಏನು ತೊಗೊಳ್ಳೋದೇ ಬೇಕಾಗಿಲ್ಲ. ನೀವು ಮನೇಲೇ ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿಸ್ಬೋದು. ಯಾವುದೇ ಥರ ಇಂಜೆಕ್ಷನ್ ಆಗಿರ್ಬೋದು, ಟ್ಯಾಬ್ಲೆಟ್ ಏನು ತೊಗೊಳ್ಳೋ ಅವಶ್ಯಕತೆ ಇರೋದೇ ಇಲ್ಲ. ಸೊ ನಾನೇನು ಮಾಡಿದ್ದು ಅಂದರೆ, ಫಸ್ಟಾಗಿ ನಮ್ಮ ಮಮ್ಮಿಯವರು ಆವಾಗ ನಮಗೆ ಹಾಲು ಬಿಡಿಸ್ಬೇಕಾದ್ರೆ ಅವರು ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನ ನನ್ನ ಹತ್ರ ಹೇಳಿದ್ರು. ಸೊ ಅದೇ ಥರ ನಾನು ಕೂಡ ಮಾಡಿದೆ. ಅಂದರೆ ನಾನು ನನ್ನ ಮಮ್ಮಿಯವ್ರ ಮನೆಯಲ್ಲೇ ಇದ್ದೆ. ಸೊ ಆವಾಗ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ನಾನು ಮಮ್ಮಿ ಮನೆಯಲ್ಲೇ ಇದ್ದೆ. ಸೊ ಹಾಗಾಗಿ ನೀವೇನು ಅಂದರೆ, ಎಷ್ಟೊಂದು ಜನ ಹೇಳ್ತಾರೆ ಬ್ರೆಸ್ಟಿಗೆ ಬೇವಿನೆಲ್ಲ ಹಚ್ಕೊಳ್ಳಿ, ಅದ್ರ ಸ್ಮೆಲ್ಗೆ ಮಕ್ಕಳು ಹಾಲು ಕುಡಿಯೋದನ್ನ ನಿಲ್ಲಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಯಾವುದೇ ಆ ರೀತಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ ನಾನು. ಸೊ ಸಿಂಪಲ್ಲಾಗಿ ನಾನು ಏನು ಮಾಡಿದೆ ಅಂತ ಹೇಳ್ತೀನಿ. ಸೊ ಹಾಗೆ ಫಸ್ಟ್ ಟೈಮ್ ನಾನು ಬ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಬೇರೆ ಬೇರೆ ನಂದು ವೀಡಿಯೋಸ್ಗಳಿರೋದು ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಮತ್ತು ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು, ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಯಾವ ರೀತಿ ಬ್ರೆಸ್ಟ್ ಫೀಡಿಂಗ್ನ ನಿಶುಗೆ ಸ್ಟಾಪ್ ಮಾಡಿದೆ. ಆಲ್ಮೋಸ್ಟ್ ನಾನೀಗ ಬಂದು 2 months ಆಯಿತು ನಿಶುಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಮಧ್ಯರಾತ್ರಿ ಸ್ವಲ್ಪ ಒದ್ದಾಡ್ತಾನೆ ಅಷ್ಟೇ. ಇಲ್ಲಾಂದರೆ ಆರಾಮಾಗಿ ಅವನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಮನೆಗೆ ಹೋಗ್ಬಿಡ್ತಾನೆ. ನಮ್ಮ ಮಮ್ಮಿಯವ್ರು ಏನು ಹೇಳಿದರು ಅಂದರೆ, ಅವಾಗ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಟೈಟಾಗಿರೋಂಥ ಬ್ಲೌಸ್ನ ತಣ್ಣೀರಲ್ಲಿ ಒದ್ದೆ ಮಾಡಿಕೊಂಡು ಅದನ್ನು ಫುಲ್ ಟೈಟಾಗಿ ಬ್ರೆಸ್ಟ್ ಹತ್ರ ಹಾಕೋಬಿಡ್ಬೇಕು ನೈಟ್. ಇಲ್ಲಾಂದರೆ ಬೆಳಿಗ್ಗೆ ಒಂದ್ಸಲಿ ಆ ಬಟ್ಟೆನ ಒದ್ದೆ ಮಾಡ್ಕೊಂಡು ಹಾಕೋಬೇಕು. ತಿರ್ಗಾ ಸಂಜೆ ಒಂದ್ಸಲಿ ಆ ಬಟ್ಟೆನ ಒದ್ದೆ ಮಾಡಿಕೊಂಡು ಟೈಟಾಗಿ ಹಾಕ್ಕೊಂಡ್ರೆ ಒನ್ ವೀಕ್ ಆ ಥರ ಮಾಡಿ ಯಾವುದೇ ಥರ ಬ್ರೆಸ್ಟ್ ಪೇಯ್ನ್ ಆಗಿರ್ಬೋದು ಏನೂ ಬರೋದಿಲ್ಲ. ಆಟೋಮೆಟಿಕ್ಕಾಗಿ ಅದೇ ಮಿಲ್ಕ್ ಸ್ಟಾಪ್ ಆಗೋಗುತ್ತೆ. ನೀವು ಯಾವುದೇ ಥರ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇಲ್ಲ ಪೇಯ್ನ್ ಇಂಜೆಕ್ಷನ್ ಆ ರೀತಿ ಏನು ತೊಗೊಳೋದಕ್ಕೆ ಏನು ಬೇಕಾಗೂ ಇಲ್ಲ. ಇಂಜೆಕ್ಷನ್ ಆಗಿರ್ಬೋದು ಅದೇನು ತೊಗೊಳ್ಳೋ ಅವಶ್ಯಕತೆಯೂ ಇರೋಲ್ಲ. ನಾನು ಹೇಳಿರೋಂಥ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಯಾವುದೇ ಥರ ಬೇವಿನೆಲ್ಲ ಹಚ್ಕೊಳ್ಳೋದಾಗಿರ್ಬೋದು, ಅದ್ರ ಸ್ಮೆಲ್ಲಿಂದ ಪಾಪು ಹಾಲು ಕುಡಿಯೋದು ನಿಲ್ಲಿಸುತ್ತೆ, ಆ ಥರ ಏನೋ ನಾನು ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ನಾನು 1 week ಈ ಥರ ಮಾಡಿದೆ ಅಷ್ಟೇ. ಟೈಟಾಗಿರೋಂಥ ಬ್ಲೌಸ್ನ ನಾನು ನೀರಲ್ಲಿ ಒದ್ದೆ ಮಾಡಿಕೊಂಡು ಬೆಳಿಗ್ಗೆ ಒಂದ್ಸಲ ಮತ್ತು ಸಂಜೆ ಒಂದ್ಸಲ ಈ ರೀತಿ ನಾನು ಟೈಟಾಗಿರೋಂಥ ಬ್ಲೌಸ್ನ ಒದ್ದೆ ಮಾಡಿಕೊಂಡು ಬ್ರೆಸ್ಟಿಗೆ ನಾನು ಹಾಕ್ಕೊಂಡೆ ಅಷ್ಟೇ. ಸ್ವಲ್ಪ 2 ದಿನ ಅಷ್ಟೇ ಒಂದು ಚೂರು ಹಾಲು ಗಟ್ಟಿಯಾಗಿತ್ತು ಅಷ್ಟೇ. ಅದಾದಮೇಲೆ ಆಟೋಮೆಟಿಕ್ಕಾಗಿ ಅದಾಗದೆ ಫುಲ್ ಸಾಫ್ಟ್ ಆಗೋಯ್ತು. ನನಗೆ ಏನು ಕೂಡ ನನಗೆ ಬ್ರೆಸ್ಟ್ ಒಂದು ಚೂರು ಪೇಯ್ನ್ ಬಂದಿಲ್ಲ. ಈ ಟಿಪ್ಸ್ ನೀವು ಫಾಲೋ ಮಾಡಿ ಬೇಕಿದ್ರೆ. ಈ ಹಾಗೇನು ಅಂದರೆ, ಮಾಮೂಲಿ ರಾಗಿ ಸರಿ ಈ ಥರ ಎಲ್ಲ ಊಟ ಎಲ್ಲ ಮಾಡಿಸ್ತೀವಿ. ದೋಸೆ, ಇಡ್ಲಿ, ಮಾಮೂಲಿ ಈ ಥರ ಎಲ್ಲ ತಿನ್ನಿಸ್ತೀವಿ. ಬೇಳೆ ಕಟ್ಟು ಅನ್ನ ಈ ರೀತಿ ಎಲ್ಲ ತಿನ್ನಿಸ್ತೀವಿ. ಹಾಗೆ ಅವನಿಗೆ ಕೌ ಮಿಲ್ಕ್ ಕೂಡ ಅವನಿಗೆ ರೂಢಿ ಮಾಡಿದ್ದೀವಿ. ಸೊ ಫಸ್ಟ್ ನಾವು ಕೌ ಮಿಲ್ಕ್ ರೂಢಿ ಮಾಡಿರಲಿಲ್ಲ. ಡಾಕ್ಟರ್ ನಮಗೆ ಮಿಲ್ಕ್ ಪೌಡರ್ ಕೊಟ್ಟಿದ್ರು ತಗೊಳ್ಳಿ ಅಂತ ಅಂದ್ಬಿಟ್ಟು. ಅದೇನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಕೂಡ ಅದನ್ನು ಹೇಳ್ತೀನಿ ಯಾವ ಪೌಡರ್ ನಾನು ಯೂಸ್ ಮಾಡ್ತಿದ್ದೆ ಅಂದ್ಬಿಟ್ಟು. ಸೊ ಇದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿ 100% ನಿಮಗೆ ಬ್ರೆಸ್ಟ್ ಒಂದು ಸ್ವಲ್ಪನೂ ಕೂಡ ಪೇಯ್ನ್ ಬರೋದಿಲ್ಲ. ಸೊ ನಾನು ನಿಶು ಪಕ್ಕನೇ ಮಲ್ಕೊಂಡೇ ಇರ್ತಿದ್ದೆ. ಅವನು ಸ್ವಲ್ಪ ಹಠ ಮಾಡ್ತಿದ್ದ ಹಾಲು ಕುಡಿಬೇಕು ಅಂತ ಅಂದ್ಬಿಟ್ಟು. ಒಂದು 3-4 days ಆ ಥರ ಹಠ ಮಾಡ್ತಿದ್ದ ಅಷ್ಟೇ. ಅದಾದಮೇಲೆ ಅವನೇ ಆಟೋಮೆಟಿಕ್ಕಾಗಿ ಸುಮ್ಮನಾಗೋದ. ನಾನು ಯಾವುದೇ ಥರ ನಾನು ನನ್ನ ಹಸ್ಬೆಂಡ್ ಮನೇಲಿ ಇರೋದು, ನಿಶು ನಮ್ಮ ಅಮ್ಮನ ಮನೇಲಿ ಇರಿಸೋದು ಆ ರೀತಿ ಏನೂ ಮಾಡಲಿಲ್ಲ. ನನ್ನ ಮಮ್ಮಿ ಮನೇಲೇ ಇದ್ದೆ. ಅವನು ಕೂಡ ನನ್ನ ಜೊತೆನೇ ಇರಿಸ್ಕೊಂಡು ನಾನು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿದೆ. ಸೊ ಇದೇ ಟಿಪ್ಸ್ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಏನು ಅಂದರೆ ಹೇಳ್ತೀನಿ, ಇನ್ನೊಂದ್ಸಲಿ ಕೇಳಿಸ್ಕೊಬಿಡಿ. ಏನು ಅಂದರೆ, ಟೈಟಾಗಿರೋಂಥ ಬ್ಲೌಸ್ನ ತೊಗೊಂಡು
ತಣ್ಣೀರು ಬಟ್ಟೆಗೆ ಒದ್ದೆ ಮಾಡಿಕೊಂಡು ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಹಚ್ಕೊಂಡು ಟೈಟಾಗಿ ಬ್ಲೌಸ್ನ ಹಾಕೋಬಿಡ್ಬೇಕು. ಇಷ್ಟೇ ಟಿಪ್ಸ್ ನಾನು ಹೇಳೋದಕ್ಕೆ ಇಷ್ಟಪಡೋದು. ನಿಮ್ಗೆ ಇದೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇದೊಂದು ಪುಟ್ಟ ಇನ್ಫಾರ್ಮೇಷನ್ ಆಗಿರುತ್ತೆ. ಎಲ್ಲರಿಗೂ ಇದು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೊಂದು ಇನ್ಫಾರ್ಮೇಷನ್ ನ್ಯೂ ಮಾಮ್ಸ್ಗೆ ತಲುಪಿದೆ ಅಂತಲೂ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಮತ್ತು ಯಾವ ರೀತಿ ವ್ಲಾಗ್ಸ್ಗಳನ್ನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.